ಈ ಹೊಸ ವಿಲನ್ ಯಾರು ಒಂದು ಮುಗೀತು ಅಂದ್ರೆ ಇನ್ನೊಂದು ಶುರು ಆಗ್ತದೆ ಇದೆಲ್ಲ ಯಾರು ಮಾಡಿಸ್ತಿರೋದು ಯಾರು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಯಾರು ನೀನು The devil. ನನ್ನ ಬಗ್ಗೆ ಗೊತ್ತಿರೋರು ನನ್ನನ್ನ ಡೆವಿಲ್ ಅಂತಾರೆ ಯಾರವಳು ನನ್ನ ಬಿಟ್ರೆ ಆ ಚಂದ್ರಶೇಖರ್ ಮೇಲೆ ಅಷ್ಟು ಸೇರಿರೋರು ಬೇರೆ ಯಾರಿದ್ದಾರೆ ಯಾರು The devil is back. ಅತ್ತೆ ನೀವೆಷ್ಟು ನೋವಲ್ಲಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಧೈರ್ಯ ತಗೊಳ್ಳಿ ಏನು ಮಾಡೋದು ಹೀಗೆಲ್ಲ ಆಗೋಯ್ತು ನಾನು ನಿನಗೆ ಸಮಾಧಾನ ಮಾಡಬೇಕು ಶ್ವೇತಾ ನೀನು ಮೌರ್ಯನ ಬಗ್ಗೆ ತಿಳ್ಕೊಂಡು ನಿಂಗೆ ಎಷ್ಟು ಶಾಕ್ ಆಗಿದೆ ಅಂತ ನಂಗೆ ಅರ್ಥ ಆಗುತ್ತೆ ನಾನೇನಾದರೂ ಅವಸರ ಮಾಡಿದರೆ ನಿನಗೆ ಅನ್ಯಾಯ ಮಾಡ್ದಂಗೆ ಆಗಿರೋದು ಶ್ವೇತಾ ಐ ಆಮ್ ಸೋ ಸಾರಿ ಶ್ವೇತಾ ಅತ್ತೆ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಐ ವಿಲ್ ಬಿ ಫೈನ್ ಯು ಪ್ಲೀಸ್ ಟೇಕ್ ಕೇರ್ ನಮ್ಮ ಆರೋಗ್ಯ ನೋಡ್ಕೊಳ್ಳಿ ನೀನು ಹೊರಡು ಶ್ವೇತಾ ಹೊರಟ್ಬಿಡಿ ಹುಷಾರು ಬಾಯ್ ಅಮ್ಮ ನಾವು ಹೊರಡಲ್ವಾ ಶಕುಂತಲಾ ಅವರೇ ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಮಗ ಹೀಗೆ ಮಾಡಿದ್ರೆ ಅದರಲ್ಲಿ ನಿಮ್ದೇನು ತಪ್ಪಿಲ್ಲ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದೀರಿ ಆದರೆ ನಿಮ್ಮ ಮಗ ಹೀಗೆ ಮಾಡಿದ್ರೆ ಅದಕ್ಕೆ ನಾನು ಭೂಪತಿ ಹೊರಡೋಣ ಅಂದ್ಬಿಟ್ಟು ಯಾಕೆ ಇಲ್ಲೇ ನಿಂತಿದ್ಯಾ ನಿಮ್ಮ ಮಗಳಿಗೆ ಕಾಡ್ತಿದ್ದವನು ಈಗ ಸಿಕ್ಕಾಕೊಂಡಾಗಿದೆ ಇನ್ನೇನು ಜೈಲ್ ಪಾಲು ಆಗ್ತಾನೆ ಇನ್ನ ನಿಮ್ಮ ಮಗಳು ಸೇಫ್ ಈಗಲಾದರೂ ನಮಗೆ ನಿಮ್ಮಿಂದ ಮುಕ್ತಿ ಕೊಡಿ ಪದೇ ಪದೇ ಮನೆಗೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದನ್ನ ನಿಲ್ಲಿಸ್ಬಿಡಿ ನಮಗೂ ಸಾಕಾಗಿದೆ ನೋಡಿ ಮದುವೆ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಮಗಳ ಜವಾಬ್ದಾರಿ ನಂದು ಕಾಪಾಡ್ಕೋತೀನಿ ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸ್ಬಿಡಿ ನಕ್ಷತ್ರ ನೀವಿವತ್ತು ಏನೇನೋ ಕೇಳಿಸ್ಕೋಬೇಕಾಯ್ತು ನಿಮ್ಮ ಮಗಳಾಗಿ ನಾನು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೆ ನನಗೆ ಕ್ಷಮಿಸ್ಬಿಡಿ ಅಪ್ಪ ನೀವ್ ಹೇಗೆ ಏನು ಉತ್ತರ ಇಲ್ಲದೆ ಕೈ ಚೆಲ್ಲಿ ನಿಂತಿದ್ರು ನನ್ನ ಪರಿಸ್ಥಿತಿನೂ ಅದೇ ಆಗಿತ್ತು ನಮ್ಮಿಂದ ಅವ್ರಿಗೆ ನೋವಾಗಿದೆ ಅದಕ್ಕೆ ನಾವೆಲ್ಲ ಕೇಳಿಸ್ಕೋಬೇಕು ಅದಕ್ಕೆ ಸುಮ್ಮನಿದ್ದೆ ಅಪ್ಪ ನಂಗೆ ಗೊತ್ತು ಪುಟ್ಟ ಇದನ್ನೆಲ್ಲ ನಾನು ಯಾವುದನ್ನು ಇಲ್ಲ ಅಂತ ಹೇಳಲ್ಲ ಆದ್ರೆ ಇದರಲ್ಲೆಲ್ಲ ನಿಂದು ಯಾವುದು ತಪ್ಪಿಲ್ಲ ಅಂತ
ಅವ್ರಿಗೆ ಗೊತ್ತಾಗಿ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ನನಗಷ್ಟೇ ನೆಮ್ಮದಿ. ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಆ ದಿನ ಬರುತ್ತಪ್ಪ, ಎಲ್ಲರೂ ಖುಷಿಯಾಗಿರೋ ದಿನ ಖಂಡಿತ ಬರುತ್ತೆ. ನನಗೆ ನಂಬಿಕೆ ಇದೆ. ಆ ನಂಬಿಕೆನೆ ನನಗೂ ನಿಮ್ಮಮ್ಮಂಗೂ ಧೈರ್ಯ ಕೊಡೋದು ಪುಟ. ನಾನು ಹೊಡ್ತೀನಪ್ಪ, ನೀವು ಹೋಗಿ ಅಮ್ಮನ ಜೊತೆ ಮಾತಾಡಿ. ನೀವು ಹೋಗ್ತಾ ಇದ್ರೆ ಅವಳಿಗೆ ನೆಮ್ಮದಿನೇ ಇರಲ್ಲ. ಸೋತೋಗ್ಬಿಟ್ಟೆ ಭೂಪತಿ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ. ಅಮ್ಮ, ನೀನ್ ಸೋತಿಲ್ಲ ಅಮ್ಮ. 4 ಜನ ಮಕ್ಕಳಿಗೆ ಒಂದೇ ಪ್ರೀತಿ ಕೊಟ್ಟಿದ್ಯಾ. ಮೌರ್ಯ ಹೀಗಾಗೋದಕ್ಕೆ ನೀನ್ ಕಾರಣ ಅಲ್ಲಮ್ಮ. ಅವನು ಹಾರಿಸ್ಕೊಂಡಿರೋ ದಾರಿ ಅದು. ಅದಕ್ಕೆ ನೀನ್ ಹೇಗೆ ಹೊಣೆ ಹಾಕಕ್ಕಾಗ್ತದೆ? ಅಮ್ಮ, ನೀನು ಈ ಥರ ಇದ್ರೆ ನಮ್ಗೆ ಯಾರಿಗೂ ನೋಡೋಕ್ಕಾಗಲ್ಲ. ಮೌರ್ಯಾಗಿ ಹೀಗಾಗತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನೀನು ಗಿಲ್ಟ್ ಫೀಲ್ ಮಾಡೋ ನೆಸೆಸಿಟಿ ಇಲ್ಲ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಇನ್ನು ನೀನೊಂಥರ ಮೋಸ ಮಾಡಿದ್ರೆ ಅವನು ಇನ್ನೊಂಥರ, ನಿಮ್ಮಣ್ಣ ಮತ್ತೊಂಥರ. ನೀವಿಬ್ರು ನನಗೆ ಸಮಾಧಾನ ಮಾಡಕ್ ಬರಬೇಡಿ. ಎಲ್ಲರೂ ಈ ಅಮ್ಮಂಗೆ ಮೋಸ ಮಾಡಿದವ್ರೆ. ನನ್ನ ಮಗ ಅಂತ ಏನಾದರೂ ಉಳಿದಿದ್ರೆ ಅದು ಭೂಪತಿ ಮಾತ್ರ. ಶಕುಂತಲಾ ದೇವಿ ಅವರು ಹೇಗಿದ್ದಾರೆ ರೀ? ಅವ್ರ ಮನ್ಸಿಗೆ ತುಂಬ ನೋವಾಗಿರ್ಬೇಕು ಅಲ್ವಾ? ಸ್ವಂತ ಮಗನ್ನೇ ಜೈಲಿಗೆ ಕಳಿಸೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಅವ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿದಾರ ಅಣ್ಣ? ಏನಾದರೂ ಮಾತಾಯ್ತಾ? ಅವ್ರಿನ್ನೂ ಹಳೇದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನು ಎಷ್ಟು ದಿನ ಅಂತ ಅದನ್ನೇ ನೆನೆಸ್ಕೊಂಡು ನಮ್ಮನ್ನೆಲ್ಲ ದೂರ ಇಡ್ತಾರೆ ಅಣ್ಣ. ನಮ್ಮನ್ನು ದೂರ ಇಟ್ಟರೆ ಪರವಾಗಿಲ್ಲ ಭಾರ್ಗವಿ. ಆದರೆ ನಕ್ಷತ್ರದ ಮೇಲೆ ಕೋಪ ಬೇಜಾರು ಮಾಡ್ಕೊಳ್ದೆ ಅವಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅದೇ ಆಗ್ತಿಲ್ವಲ್ಲ. ಏನ್ರಿ ಹೀಗಾಗೋಯ್ತು? ಇದೆಲ್ಲ ಯಾವಾಗ ಸರಿ ಹೋಗೋದು? ಗೊತ್ತಿಲ್ಲ ಆರ್ತಿ, ನನಗಂತೂ ಏನೂ ತೋರಿಸ್ತಾ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ನಾನು ಅಂತ ಗೊತ್ತಾದಾಗಿಂದ ನಂಗೆ ತುಂಬ ಬೇಜಾರಾಗ್ತಿದೆ. ನನ್ನಿಂದಾಗಿ ನನ್ನ ಮಗಳು ಅನುಭವಿಸ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಪುವರ್ ಗರ್ಲ್. ಅಲ್ಲಿ ಅವಳು ಖುಷಿಯಾಗಿಲ್ಲ. ಆದರೂ ನಮ್ಮ ಕೈಲಿ ಏನು ಹೇಳ್ಕೊಳ್ದೆ ಎಲ್ಲ ಸಹಿಸ್ಕೊಂತಿದ್ದಾಳೆ. ಎಲ್ಲ ಸರಿ ಹೋಗುತ್ತೆ ರೀ, ಮುಂದಕ್ಕೆಲ್ಲನೂ ಸರಿ ಹೋಗುತ್ತೆ. ನಾವು ನಂಬಿರೋ ದೇವರು, ನಮ್ಮ ಮಗಳು ಒಳ್ಳೆತನ, ಇದ್ಯಾವುದು ನಮ್ಮ ಕೈ ಬಿಡಲ್ಲ ರೀ. ನಮ್ಮ ಮಗಳು ಎಲ್ಲನೂ ಗೆದ್ದು ಒಳ್ಳೆ ರೀತಿನಲ್ಲಿ ಸಂಸಾರ ಮಾಡ್ತಾಳೆ. ಅಣ್ಣ, ಇದು ಬೇಜಾರು ಮಾಡ್ಕೊಂಡು ಕೂರೋ ಟೈಮ್ ಅಲ್ಲ. ನಕ್ಷತ್ರನ ತಲೆ ಮೇಲಿದ್ದ ಅಪಾಯ ಕಳೀತಲ್ಲ ಅಂತ ಸಮಾಧಾನ ಪಟ್ಕೋ. ಇಷ್ಟು ದಿನ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಿದ್ವಿ, ಯಾವಾಗ ಏನಾಗ್ಬಿಡುತ್ತೆ ಅಂತ. ಸದ್ಯ ಆ ಮೌರ್ಯ ಜೈಲಿಗೆ ಹೋಗಿ ಆಗೋ ಅಪಾಯ ಮುಗೀತಲ್ಲ, ಅದೇ ದೊಡ್ಡ ಸಮಾಧಾನ. ಇನ್ಮೇಲೆ ನಕ್ಷತ್ರ ಆರಾಮಾಗಿ ಓಡಾಡ್ಕೊಂಡಿರಬಹುದು. ಭಾರ್ಗವಿ ಹೇಳ್ತಾ ಇರೋದು ಸರಿಯಾಗೇ ಇದೆ ರೀ. ನಾವು ಸುಮ್ಮನೆ ದುಃಖ ಪಡೋ ಬದಲು ಆಗಿರೋ ಒಳ್ಳೇದ್ರ ಬಗ್ಗೆನೂ ಯೋಚನೆ ಮಾಡೋಣ ರೀ. ಆಗಿದ್ದಾಗೋಯ್ತು, ಮುಂದೆ ಒಳ್ಳೇದೇ ಆಗತ್ತೆ ಅನ್ನೋ ಭರವಸೆ ಮೇಲೆ ಬದುಕೋಣ. ನಕ್ಷತ್ರ ಭೂಪತಿ ಇಬ್ರು ಚೆನ್ನಾಗೇ ಬದುಕ್ತಾರೆ ರೀ. ಅವರಿಬ್ರು ಒಂದು ಮಾಡಿರೋ ದೇವರು ಅವರಿಬ್ರು ಚೆನ್ನಾಗಿಟ್ಟಿರ್ತಾನೆ. ಅಮ್ಮ, ಈಗ ಈ ಮಾತೆಲ್ಲ ಬೇಕಮ್ಮ?
ಆದರೆ ಯಾರ ಮನಸ್ಸು ಸರಿಗಿಲ್ಲ. ನೀನು ಸ್ಟ್ರೆಸ್ಸಲ್ಲಿದೆಯಾ? ಈ ಸ್ಟ್ರೆಸ್ ಮಧ್ಯದಲ್ಲಿ ಇನ್ನೊಂದು ಸ್ಟ್ರೆಸ್ ಬೇಕಾ? ನಾಡಿ ಮಲ್ಕೋ. ಭೂಪತಿ, ಅತ್ತೆ ತುಂಬ ಸುಸ್ತಾಗಿದ್ದಾರೆ. ಅವ್ರು ತಿನ್ನಕ್ಕೇನಾದರೂ. ಭೂಪತಿ, ಇವಳು ನನ್ನ ಕಣ್ಮುಂದೆ ಬರ್ದೆ ದೂರ ಇದ್ರೆ ಎಲ್ಲರಿಗೂ ಒಳ್ಳೇದು. ಇವಳೊಬ್ಳು ನಮ್ಮ ಲೈಫಲ್ಲಿ ಬರ್ದೆ ಹೋಗಿದ್ದಿದ್ರೆ ಇದ್ಯಾವುದು ನಡೀತಾನೆ ಇರಲಿಲ್ಲ. ಅವನು ಜೈಲ್ಗೆ ಹೋಗ್ತಾ ಇರಲಿಲ್ಲ, ಇದೆಲ್ಲವೂ ನಡೀತಿರ್ಲಿಲ್ಲ. ಇದೆಲ್ಲ ಆಗ್ತಿರೋದು ಇವಳಿಂದಾನೆ. ಈಗ ಸೇವೆ ಮಾಡೋ ಥರ ನಾಟಕ ಬೇರೆ ಮಾಡ್ತಾ ಇದ್ದಾಳೆ. ಡಿಸ್ಕಸ್ಟಿಂಗ್. ಅಮ್ಮ, ಏನು ಹೇಳ್ತಿದ್ಯಾ? ನೀನ ಮೌರ್ಯನ ಪೊಲೀಸರಿಗೆ ಬಿಟ್ಕೊಟ್ಟ? ಯಾಕಮ್ಮ? ಅವ್ನು ನಮ್ಮ ಹತ್ರನೇ ಇದ್ದಿದ್ರೆ ನಮ್ಗೆ ಲಾಭ ತಾನೆ. ಯಾವ ಲಾಭ? ಅದಕ್ಕೆ ಅವನನ್ನ ಬಿಟ್ಟು ಕಳಿಸಿದ್ದು. ಆದ್ರೂ ಅಮ್ಮ, ಅವನನ್ನ ಎತ್ತಾಕೊಂಡು ಬಂದು ಆ ಥರ ನೇತಾಕಿ ಒಳ್ಳೆ ಕೆಲಸನೇ ಮಾಡಿದ್ಯಾ. ಇದರಿಂದ ಆ ಮೌರ್ಯನ್ಗೂ ಅವನಿಗಿಂತ ದೊಡ್ಡ ತಲೆ ಇನ್ನೊಂದಿದೆ ಅಂತ ಅರ್ಥ ಆಗಿರುತ್ತೆ. ಆ್ಯಂಡ್ ಆ CS-ಗೂ ಭಯ ಹುಟ್ಟಿರುತ್ತೆ. ಇಷ್ಟೊತ್ತಿಗಾಗಲೇ ಅವರೆಲ್ಲ ಇದ್ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ನನಗೂ ಅದೇ ಬೇಕಾಗಿರೋದು. ಮೌರ್ಯನ್ಗಿಂತಲೂ ಡೇಂಜರಸ್ ಬೇರೆ ಯಾರೋ ಇದ್ದಾರೆ ಅಂತ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದೀನಿ ಅಷ್ಟೇ. ಇನ್ ಮುಂದೆ ನಮ್ಮ ಆಟನ ಶುರು ಮಾಡ್ಕೊಳ್ಳೋಣ. ಅಮ್ಮ, ನೀನ್ ಕೊಡೋ ಒಂದು ಏಟು ಹೇಗಿರ್ಬೇಕಂದ್ರೆ ಇವ್ರಿಗೆಲ್ಲ ಆ ಮೌರ್ಯನೇ ಪರವಾಗಿಲ್ಲ ಅಂತ ಅನಿಸ್ಬೇಕು. ಅಷ್ಟು ಕ್ರೂರವಾಗಿರ್ಬೇಕಮ್ಮ. ವೇಟ್ ಅಂಡ್ ವಾಚ್. ಆಕ್ಚುಯಲ್ ಕತೆ ಈಗ ಶುರುವಾಗುತ್ತೆ. Because the devil is back.